ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್. ಇದು ಶನಿವಾರದ ಬ್ಲಾಗ್. ಅಕ್ಕ, ನಾನು, ಅಕ್ಕನ ಮಗಳು, ಅಣ್ಣನ ಮಗಳು ಎಲ್ಲ ವಿಶಾಲ್ ಮಾರ್ಟ್ಗೆ ಹೋಗ್ತಾಯಿದ್ದೀವಿ ಮಂಡ್ಯಕ್ಕೆ. ಸ್ವಲ್ಪ ಶಾಪಿಂಗ್ ಇತ್ತು, ಅದಕ್ಕೆ ಹೋಗ್ತಾಯಿದ್ದೀವಿ. ಬಸ್ ಸ್ಟಾಪ್ಗೆ ಹೋದೋ, ನನ್ನ ಮಗಳು ನೋಡಿ ಮುಖ ನೋಡಿ ನೋಡಿ ನಗ್ತಾಳೆ. ಆದಮೇಲೆ ಬಸ್ ಬಂತು, ಬಸ್ಸಲ್ಲೇ ಹೊರಟು. ಅಕ್ಕನ ಮಗಳು ಒಂದು ಕಡೆ, ನಾನು ಮತ್ತು ಅಣ್ಣನ ಮಗಳು ಒಂದು ಕಡೆ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ನೋಡಿ ಯಾವ ಥರ ಕಾಣುತ್ತೆ ವೆದರು. ತುಂಬ ಚೆನ್ನಾಗಿರುತ್ತಲ್ಲ ಮಳೆ ಬಂದಾಗ ಹಳ್ಳಿ ಕಡೆ ನೋಡೋಕ್ಕೆ. ಮಂಡ್ಯ ಸಿಕ್ತು, ಮಂಡ್ಯದಲ್ಲಿ ವೆಯ್ಟ್ ಮಾಡ್ತಾಯಿದ್ದೋ, ಯಾಕಂದರೆ ತಂಗಿ ಮತ್ತು ಚಿಕ್ಕಮ್ಮ ಅವ್ರ ಮಗಳು ಎಲ್ಲ ಬರ್ತಿದ್ರು, ಅವರು ಶಾಪಿಂಗ್ ಇತ್ತು ಅಂತ. ಅವರು ಬಂದರು, ಎಲ್ಲ ಒಟ್ಟಿಗೆ ವಿಶಾಲ್ ಮಾರ್ಟ್ ಕಡೆ ಹೊರಟು. ಏನಪ್ಪ ಅಂದರೆ ಈಗೆಲ್ಲ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ, ಊಟದ ಬಾಕ್ಸು ಮತ್ತೆಲ್ಲ ಎರೇಸರ್, ಶಾರ್ಪ್ನರ್ ಎಲ್ಲ ಶಾಪಿಂಗ್ಸ್ ಎಲ್ಲ ಇರುತ್ತಲ್ಲ ಮಕ್ಳಿಗೋಸ್ಕರ ಅಂದ್ಬಿಟ್ಟು ಒಂದೇ ಸಲ ಇರಲಿ ಅಂತ ಎಲ್ಲ ವಿಶಾಲ್ ಮಾರ್ಟ್ಗೆ ಹೊರಟು. ಮತ್ತು ಎಲ್ಲ ಚೆಕ್ಕಿಂಗ್ ಇತ್ತು, ಅಲ್ಲಿ ಎಲ್ಲ ಬ್ಯಾಗೆಲ್ಲ ಚೆಕ್ ಮಾಡಿಸ್ಕೊಂಡು ಒಳಗಡೆ ಎಂಟ್ರಿ ಆದೋ. ಅದಾದಮೇಲೆ ನಮ್ಮ ಚಿಕ್ಕಮ್ಮ ಬಂದಿದ್ರು, ಅವ್ರ ಮನೆ ಗ್ರೂಪ್ ಪ್ರವೇಶ ಆಗಿತ್ತಲ್ಲ, ಆ ಚಿಕ್ಕಮ್ಮ ಬಂದಿದ್ರು. ಅವ್ರಿಗೂ ಡೋರ್ ಮ್ಯಾಟ್ ಎಲ್ಲ ಬೇಕು ಅಂದರು. ಎಲ್ಲನೂ ಯಾವ್ದು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತ ಎಲ್ಲ ನೋಡಿ ಎಲ್ಲ ತಗೊಳ್ತಾ ಇದ್ದೆ ನಾನೇ. ಚೆನ್ನಾಗಿದೆ, ತಗೋಬೋದು. ಪ್ರೈಸ್ ಎಲ್ಲ ವರ್ತಬಲ್ ಆಗಿದೆ, ಚೆನ್ನಾಗಿದೆ. ನೋಡಿ, ಮಂಡ್ಯ ಸೈಡ್ ಯಾರ್ಯಾರು ಇದ್ದೀರಾ ಎಲ್ಲ ಬಂದು ಒಂದು ಸಲ ವಿಸಿಟ್ ಮಾಡಿ ವಿಶಾಲ್ ಮಾರ್ಟ್ಗೆ. ಹಾಗೆ ಸ್ಲಿಪ್ಪರ್ ಯಾವ ಥರ ಇದೆ ನೋಡೋಣ ಅಂದ್ಬಿಟ್ಟು ಟ್ರಯಲ್ ನೋಡ್ತಾ ಇದೆ. ನನ್ನ ಮಗಳಿಗೊಂದು ಟವಲ್ ತೊಗೊಂಡೆ, ಸಾಫ್ಟ್ ಟವಲ್, ಚೆನ್ನಾಗಿದೆ ಅದು. ಮಕ್ಕಳಿಗೆಲ್ಲ ತುಂಬ ಕಂಫರ್ಟಬಲ್ ಅನಿಸ್ತಾ ಇದೆ. ಅದಾದಮೇಲೆ ಮಗಳಿಗೊಂದು ಸ್ಲಿಪ್ಪರ್ ನೋಡೋಣ ಅಂತ ನೋಡಿದೆ, ಅಷ್ಟು ಚೆನ್ನಾಗಿರಲಿಲ್ಲ ಸ್ಲಿಪ್ಪರ್ ಯಾವುದೋ. ಅವಳಿಗೆ ಬೇಡ ಅಂದ್ಬಿಟ್ಟು ಹೊರಟ್ಬಿಟ್ಟು. ಅದಾದಮೇಲೆ ಲಂಚ್ ಬಾಕ್ಸ್ಗೆ ಅಂತ ಬಂದಿದ್ದಲ್ಲ, ಫಸ್ಟ್ ಅದನ್ನು ನೋಡೋಣ ಅಂತ ಲಂಚ್ ಬಾಕ್ಸ್ ಕಡೆ ಹೊರಟು. ಒಳಗಡೆ ಅದೇ ಪ್ಲ್ಯಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಸ್ಟೀಲ್ದಲ್ಲೇ ನೋಡಿದೋ, ಚೆನ್ನಾಗಿತ್ತು ಇದು. ಪ್ರೈಸ್ ಎಲ್ಲ ಓಕೆ, ಅಂದರೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಹಾಗೆ ತಂಗಿ ಅವ್ರ ಮಗಳಿಗೆ ಜಾಮೆಟ್ರಿ ಬಾಕ್ಸ್ ಮತ್ತು ಪೆನ್ಸಿಲ್, ಎರೇಸರ್, ಶಾರ್ಪ್ನರ್ ಎಲ್ಲ ನೋಡ್ತಾಯಿದ್ರು. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಮೇಲ್ಗಡೆ ಔಟರ್ ಬಾಕ್ಸ್ ಇದೆಯಲ್ಲ ಅಲ್ಲೇ ಹೋಗಿದ್ದು. ಸ್ನ್ಯಾಕ್ಸ್ಗೆಲ್ಲ ಬಾಕ್ಸ್ ಬೇಕು ಅಂತ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ನೋಡಿಕೊಂಡು ತೊಗೊಂಡು ಮತ್ತೆ ಎಲ್ಲ ಬಿಲ್ಲಿಂಗ್ ಕಡೆ ಬಂದು ಮುಗೀತೆಲ್ಲ ಶಾಪಿಂಗ್, ಬಿಲ್ಲಿಂಗ್ ಮುಗಿಸ್ಕೊಂಡು. ಹಾಗೆ ಚಿಕ್ಕಮ್ಮ ಮನೆ ಗ್ರೂಪ್ ಪ್ರವೇಶ ಆಗಿತ್ತಲ್ಲ, ಅವ್ರಿಗೊಂದು ಗಡಿಯಾರ ಬೇಕಾಗಿತ್ತಂತೆ. ಅವ್ರಿಗೊಂದು ಗಡಿಯಾರ ತಗೊಂಡು ನಾನು ಮತ್ತು ಅಕ್ಕ ಎಲ್ಲ ಆಟೋದಲ್ಲೇ ಹೊರಟು. ಆಟೋದಲ್ಲಿ ಹೋಗ್ಬೇಕಾದ್ರೂ ಸಹ ತುಂಬ ಮಳೆ ಇತ್ತು. ಆದರೂ ರೋಡೆಲ್ಲ ಸೈಲೆಂಟಾಗಿರೋದಕ್ಕೆ ಆ ಮಳೆಯಲ್ಲಿ ತುಂಬ ಖುಷಿಯಾಗುತ್ತೆ ಓಡಾಡೋಕ್ಕೆ ಅಲ್ವಾ. ನಿಮ್ಮ ಕಡೆಯೂ ಇದೇ ಥರ ಮಳೆನಾ? ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಅಂತೂ ಅದೇ ಹೇಳ್ತಿಲ್ವ, ಈ ಕಡೆ ಜೋರಾಗೂ ಬರಲ್ಲ, ಈ ಕಡೆ ನಿಂತು ಹೋಗಲ್ಲ, ಆ ಥರ ಮಳೆ ವೆದರ್ ಇದೆ. ನೋಡಿ ಯಾವ ಥರ ಇದೆ ಹಳ್ಳಿ ವೆದರ್. ಎಲ್ಲ ಭತ್ತ, ರಾಗಿ ಹಾಕಿರೋರೆಲ್ಲ ತುಂಬ ಜನ ಹಾಕಿದ್ದಾರೆ, ಸರ್ವೆ ಎಲ್ಲ ಹಾಕಿದ್ದಾರೆ. ಒಂಥರ ಗಾಳಿ ಆರಾಮ್ಸೆ, ತುಂಬ ಖುಷಿಯಾಯಿತು ನೋಡಿಕೊಂಡು. ವೆದರೆಲ್ಲ ಇದು ಮಾಡ್ಕೊಂಡು ಬಂದು ತುಂಬ ಖುಷಿಯಾಯಿತು. ಆಗೋ ಈಗ ಮನೆಗೆ ಬಂದು ಫ್ರೆಶ್ ಅಪ್ ಆದಮೇಲೆ ಏನೇನು ತಂದಿದ್ದೀವಿ ಅಂತ ಎಲ್ಲ ಅನ್ಬಾಕ್ಸ್ ಮಾಡ್ತೀನಿ. ಬನ್ನಿ ಫ್ರೆಂಡ್, ಏನೇನಿದೆ, ಏನು ಪ್ರೈಸ್ ಆಗಿದೆ, ಅಷ್ಟಕ್ಕೆಲ್ಲ ಎಷ್ಟಾಗಿರ್ಬೋದು ಬಿಲ್ಲು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ಏನೇನಿದೆ ಅಂತ ತೋರಿಸ್ತೀನಿ. Take me back to California. I wanna go back to 2018.
take me back to that time. One good friend was in my life. California seems so